ಇವತ್ತು ಮತ್ತೆ ನಿನ್ನೆಯಿಂದ ವಾಹಿನಿಯಲ್ಲಿ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿದರೆ, ಮೊದಲನೇ ಪೂರ್ಣದ್ದು ತಮಿಳೇ ಪೂರ್ಣದ್ದು ಕನ್ನಡ ಅಂತ ಹೇಳಿದ್ದಾರೆ. ಅದು ಬೇಕಾಗಿರಲಿಲ್ಲ ಅದು. ಏಕೆಂದರೆ ಇವತ್ತೊಬ್ಬರು ಟಿ ವಿಲಿ ಒಬ್ಬರು ಸಾಹಿತಿಗಳು ಹೇಳಿದರು, ಒಂದು 40-50 ಅಂದರೆ ನಮ್ಮ ಈ ಸೌತ್ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಒಂದು 40-50 ಒಂದು ಭಾಷೆಗಳಿದೆ. ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳುಗಳು ಬೇಕಾದಷ್ಟು ಇದಿದೆ. ಅಲ್ಲಿ ಕೆಲವೆಲ್ಲ ನಶಿಸಿ ಹೋಗಿದೆ. ಆದರೆ ಕನ್ನಡದ ಬಗ್ಗೆ ಅವರು ಹೇಳಿದ್ರು, ಕನ್ನಡ ನಾನು ಸಾಹಿತಿಗಳು ಹೇಳಿದ್ದು ಕನ್ನಡ ಮೊದಲೇ ಹುಟ್ಟಿದ್ದದು, ಅದು ಅವ್ರು ಬೇಕಾಗಿರಲಿಲ್ಲ ಅದು. ಯಾಕೆಂತಂದರೆ ನಮ್ಮ ಭಾಷೆ ನಮಗೆ ಪ್ರಿಯ ಅನ್ನಂಗೆ ಆದರೆ ಭಾಷೆ ಇರಬೇಕು. ಆದರೆ ನಾವು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ. ಆದರೆ ಇದರಿಂದ ಹುಟ್ಟಿದ್ದದು ಅದರಿಂದ ಹುಟ್ಟಿದ್ದು ಅನ್ನೋ ಮಾತು ಬೇಕಾಗಿರಲಿಲ್ಲ. ಅವರು ನಿಜವಾಗ್ಲೂ ಒಳ್ಳೆಯ ಜ್ಞಾನವಂತರು, ಒಳ್ಳೆಯ ಕಲಾವಿದರು ಎಲ್ಲ ಒಪ್ಕೊಳ್ಳೋಣ. ಆದರೆ ಅವ್ರ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು. ಅದು ಸ್ವಲ್ಪ ಯೋಚನೆ ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಕನ್ನಡ ಇವತ್ತು ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ, ರಾಜ್ಕುಮಾರ್ ಅವರು ಆವತ್ತಿಂದ ಇವತ್ತವರೆಗೂ ಸಾಕಷ್ಟು 200 ಚಿತ್ರಗಳನ್ನು ಮಾಡಿದ್ದಾರೆ. ಅಂದರೆ ಅವರು ಆಗಲೂ ಸಹಿತ ಒಂದು ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು. ಇವತ್ತು ಸಹಿತ ರಾಜ್ಕುಮಾರ್ ಯಾರಂದ್ರೆ ಇಡೀ ಪ್ರಪಂಚಕ್ಕೆ, ಜಪಾನ್ಗಾಗಲಿ, ಜರ್ಮನ್ಗಾಗಲಿ, ಅಮೇರಿಕಾಗಾಗಲಿ ಎಲ್ರಿಗೂ ಗೊತ್ತಿದೆ. ಅಂದಮೇಲೆ ಕನ್ನಡ ಅದನ್ನು ಅಲ್ಲಿಂದ ಒಬ್ಬ ಭಾಷೆ, ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನೋದು ಅದು ನಮ್ಮ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಸಾಹಿತಿಗಳ ಅವರು ಹೇಳಿದ್ದನ್ನು, ಯಾಕಂದರೆ ಕೇಳಿದ್ದೀನಿ, ಅವರು ಕನ್ನಡ ಭಾಷೆ ಅದಕ್ಕೆ ಸಂಬಂಧವೇ ಇಲ್ಲ ಅಂತ ಹೇಳಿದರು. ಅದೊಂದು ಮಾತು ಅವರು ಹಿರಿಯ ಕಲಾವಿದರ ಬಾಯಲ್ಲಿ ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದೆ. ಸರ್, ನಮ್ಮಲ್ಲಿ ಜಗಳೂರು ತಾಲೂಕಲ್ಲಿ ಒಂದು ಭಾಷೆ ಇದೆ, ಐಡೆಂಟಿಫೈಡ್ ಲ್ಯಾಂಗ್ವೇಜ್. ಜಗಳೂರು, ಚಿತ್ರದುರ್ಗ, ಈಗ ದಾವಣಗೆರೆ ಜಿಲ್ಲೆಗೆ ಹೋಗಿದೆ. ಜಗಳೂರಲ್ಲಿ ಒಂದು ಭಾಷೆ ಇದೆ, ಅದನ್ನ ಲಿಪಿ ಬರೀತಾರೆ. ಜಗಳೂರಲ್ಲಿ ಒಂದು ಭಾಷೆ ಇದೆ. ನಮ್ಮ ಕರ್ನಾಟಕದಲ್ಲಿ ಒಂದು ಇತಿಹಾಸದಲ್ಲಿ ನೋಡಿದ್ರೆ ಪ್ರತಿಯೊಂದು ಸಹಿತ ಇವಾಗ ನಾವು ಬೇರೆ ಒಂದು ಈ ತಮಿಳು ರಾಜ್ಯಕ್ಕೆ ಹೋದರೂ ಸಹಿತ ಅಲ್ಲೆಲ್ಲೂ ಸಹ ಕನ್ನಡ ಲಿಪಿ ಇರುತ್ತೆ. ಬೇರೆ ಯಾವುದು ನೀವು ಈ ಕಡೆ ಹೋಗಲಿ, ಕನ್ನಡ ಹೇಳೋದು ಎಲ್ಲಿಂದ ಅಲ್ಲಿವರೆಗೂ ಹಬ್ಬಿತ್ತು ಕನ್ನಡ ರಾಜ್ಯ, ಅಲ್ಲೆಲ್ಲ ಇದ್ದೇ ಇದೆ. ಆದರೆ ಅದು ತಿಳ್ಕೊಂಬಿಟ್ರೆ ಸಾಕು ಅಷ್ಟೇ. ಯಾಕೆಂತಂದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಲ್ಲ. ಅದ್ರ ಬಗ್ಗೆ ಸಾಹಿತಿಗಳು ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ಇವತ್ತು ಸಹಿತ ಒಂದು ಯಾವುದೋ ವಾಹಿನಿ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು. ಕನ್ನಡಕ್ಕೂ ಅದು ಅಂದರೆ ತಮಿಳಿಂದ ಹುಟ್ಟಿದ್ದಲ್ಲ, ಅದು ಕನ್ನಡದಕ್ಕೆ ಪ್ರತ್ಯೇಕವಾದ ಒಂದು ಇದಿದೆ, ಸಾವಿರಾರು ವರ್ಷಗಳ ಒಂದು ಇತಿಹಾಸವಿದೆ ಅಂತ ಕನ್ನಡದ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಶಿರಾ ಮೂಲದ ಒಬ್ಬ ರಾಜ ನೇಪಾಳವನ್ನು ಆಳ್ತಾನೆ, ಕನ್ನಡದೊಬ್ಬರೇ. ಅಲ್ಲಿ ಕನ್ನಡದ ಶಾಸನ ಇದೆ. ಶಿರಾ ಮೂಲದವರು, ಅವರು ತುಮಕೂರು ಜಿಲ್ಲೆ ಶಿರಾದವರು. ಎಲ್ಲೂ ಕೂಡ ಗೊತ್ತೇ ಇಲ್ಲ, ಬ್ರಾಂಡ್ ಮಾಡಲಿಲ್ಲ ನಾವು. ಅಂದರೆ ನಾವು ಹುಡುಕಿದಷ್ಟು ಸಾಕಷ್ಟು ಸಿಗದವು ನಮಗೆ. ಅದು ಬಹಳ ಹಿಂದೆ ಇದೆ. ಬಟ್ ನಮಗೆ ಪಶುಪತಿನಾಥ ದೇವಸ್ಥಾನದಲ್ಲಿ ಕನ್ನಡ ಇದೆ. ಅದು ಶಿರಾ ಮೂಲದ ಪಟ್ಟನಾಯಕನಹಳ್ಳಿಯಿಂದ ಒಳಗಡೆ ಇಲ್ಲ. ನಾನು ಆ ಪ್ರಯತ್ನ ಮಾಡಿದ್ದೆ ಕಳೆದ 12 ವರ್ಷಗಳಿಂದ. ಬಹಳ ಪ್ರಯತ್ನ ಮಾಡಿದ್ದೆ, ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿದ್ದೀನಿ. ಎಲ್ಲಕ್ಕೂ ಕೂಡ ಒಂದು ಕಾಲ ಕೂಡ್ ಬರೋಕ್ಕೋಸ್ಕರ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ. ಆಮೇಲೆ ಐಡೆಂಟಿಫೈಸ್ ಸಂಸ್ಥಾನಗಳೆಲ್ಲ ಸಿಕ್ಕಿದಾವೆ ನನಗೆ ಇತ್ತೀಚೆಗೆ. ಗಲಗ ಅಂತ ಒಂದು ಸಂಸ್ಥಾನ 11ನೇ ಶತಮಾನದಲ್ಲಿ ಅಕ್ಕರಾಯ ಬುಕ್ಕರಾಯನ ತಂಗಿ ನೀಲಗಂಗಳನ್ನ ಅಲ್ಲಿನ ಕೃಷ್ಣರಾಯ ಕೊಟ್ಟಿದ್ದು ಎಲ್ಲೂ ಕೂಡ ದಾಖಲೆ ಇಲ್ಲ. ಅದೊಂದು ದೊಡ್ಡ ಸಾಮ್ರಾಜ್ಯ ಅಲ್ಲಿದೆ. ಅದನ್ನೆಲ್ಲ ಶೂಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಹೈದರಾಬಾದಲ್ಲಿ ಇರೋದೆಲ್ಲ ತೆಗೆದು ಅದನ್ನ ಪ್ರಿಸರ್ವ್ ಮಾಡಿಟ್ಟಿದ್ವಿ. ಗಲಗ ಸಂಸ್ಥಾನ ಅಂತ ಹೇಳಿದ್ರು. ಗೊತ್ತೇ ಇಲ್ಲ ಯಾರಿಗೋದು. ಸರ್, ನಾವು ಬಹಳಷ್ಟು ಮಾಯಕೊಂಡದ್ದು ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಹೋಗಿ ಮಾಯಕೊಂಡದ ಇದನ್ನ ಪರಿಸರದೆಲ್ಲ ಕಂಪ್ಲೀಟ್ ಮಾಡಿ
ಅದನ್ನ ಚಿತ್ರದುರ್ಗ ಮತ್ತು ದಾವಣಗೆರೆ ಆಮೇಲೆ ಪ್ರಾಚ್ಯೋತ್ಸವ ಇಲಾಖೆ ಅವರಿಗೆಲ್ಲ ಹೇಳಿ ಈಗ 6ನೇ ತಾರೀಕು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ವಿಸಿಟ್ ಮಾಡ್ತಿದ್ದಾರೆ. ಬಹಳಷ್ಟು ಇದು ಸಣ್ಣ ಸಣ್ಣ ಊರುಗಳಲ್ಲಿ ದೊಡ್ಡ ದೊಡ್ಡ ಇತಿಹಾಸಗಳು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಾರೆ. 17th ಸೆಂಚುರಿ ಚಿತ್ರದುರ್ಗ ಜಿಲ್ಲೆ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಿದ್ರು. ಆ ಊರುಗಳು ಇನ್ನೂ ಇದಾವೆ, ಅದರ ಲಿಪಿಗಳು ಇನ್ನಿದೆ. ದೇವದುರ್ಗದಲ್ಲಿ ಇನ್ನೂ ಲಿಪಿ ಇದೆ, ಅದನ್ನ ಬಳಸ್ಕೋಬಹುದು. ನಾವೆಲ್ಲ ಸರ್ಕಾರ ಬಳಸ್ಕೋಬಹುದು. ಓಕೆ, ಈ ಪಾಯಿಂಟ್ ಬರೋದಾದ್ರೆ ಕಮಲಾಸ್ ಅನ್ನೋರು ಏನಂದ್ರೆ ಈ ಏನು ಈಗ ನೀವು ಪ್ರಾಜೆಕ್ಟ್ ನೋಡಿದ್ರಿ, ಇಟ್ ಹ್ಯಾಸ್ ಮೋರ್ ಡೈನಾಮಿಕ್ಸ್ ದ್ಯಾನ್ ಎ ಲಾಟ್ ಆಫ್ ಮೂವೀಸ್. ನಾವು ಪ್ರೀವಿಯಸ್ಲಿ ನೋಡಿದಂಗೆ ಉಪೇಂದ್ರ ಮೂವಿ ನೋಡಿರ್ಬೋದು, ಅದರಲ್ಲಿ ಒಂದು 3-4 ಆಂಗಲ್ಸ್ ನಿಂದ ಒಂದು ಪ್ರೆಸೆಂಟೇಷನ್ ನಡೆಯುತ್ತೆ. ಒಂದು ನಾನು ಅನ್ನೋ ಒಂದು ಕಾನ್ಸೆಪ್ಟ್ ಬಹಳ ಆಂಗಲ್ ನಿಂದ ತೋರಿಸ್ತಾರೆ. ಬಟ್ ದಿಸ್ ವಿಲ್ ಹ್ಯಾವ್ ಮೋರ್ ಡೈನಾಮಿಕ್ಸ್, more angles to probably compared to most of the movies that has come. It has infinite angles. ನೀವು ಏನು ಬೇಕಂತ ತಿಳ್ಕೊಬೋದು. ಓಕೆ, ಸೊ ಆ ಟೀಸರ್ ನೋಡಿದಂಗೆ ಬೇಕಾದ್ರೆ ಇನ್ನೊಂದ್ಸಲ ನೋಡಿ, ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ನೀವು ಪ್ಲೀಸ್ ಯು ಕ್ಯಾನ್ ಆಸ್ಕ್. ಸೊ ಈ ಮೂಮೆಂಟಲ್ಲಿ ಐ ಜಸ್ಟ್ ವಾಂಟ್ ಟು ಆಸ್ಕ್, ಬನ್ನಿ ಸರ್, ಮಿಷನ್ ಆಗಲಿ. ಟೈಟಲ್ ಇಟ್ಟು ದ ಗ್ರ್ಯಾಂಡ್ ಇಲ್ಯೂಷನ್. ಓಕೆ, ಸೊ ಇದಾದ್ಮೇಲೆ ಇನ್ನೊಂದು ಸಾಂಗ್ ನೋಡಿದ್ವಿ. ಆ ಸಾಂಗ್ ನಾವು ಒಂದು 10 ದಿವಸ ಹಿಂದೆ ರಿಲೀಸ್ ಮಾಡಿದ್ವಿ. ಸೊ ಅನುರಾಗದೆ ಅಂತ ಸಾಂಗು. ಓಕೆ, ಸೊ ಆಕ್ಚುಲಿ ದಿಸ್ ಈಸ್ ಮೈ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್. ನಾನು ಇದುವರೆಗೆ ಯಾವುದು ಅಟೆಂಡ್ ಮಾಡಿಲ್ಲ. ಸೊ ಹಂಗಾಗಿ ಸಮ್ ಆಫ್ ದ ಥಿಂಗ್ಸ್ ಐ ಡೋಂಟ್ ನೋ. ಸೊ ಅದನ್ನು ಕನ್ಸಿಡರ್ ಮಾಡಿದ್ವಿ. ಓಕೆ, ಸೊ ಇದು ಬಿಟ್ಟು ಫಸ್ಟ್ ಕಮಿಂಗ್ ಟು ದ ಸಾಂಗ್. ಸೊ ಅನುರಾಗದಿ. ಸೊ ಆ ಸಾಂಗ್ ನಲ್ಲಿ ಕೂಡ ಪುಟ್ ಎ ಕ್ಯಾಪ್ಷನ್, ಎ ಮ್ಯಾನ್ಸ್ ಡ್ರೀಮ್ ಅಂಡ್ ದ ಡ್ರೀಮ್ ಆಫ್ ಎ ಮ್ಯಾನ್, ದ ಹಾರ್ಟ್ ಆಫ್ ಎ ವುಮೆನ್ ಅಂತ ಒಂದು ಕ್ಯಾಪ್ಷನ್ ಇದೆ. ಇಫ್ ಯು ಅಂಡರ್ಸ್ಟ್ಯಾಂಡ್ ದಟ್ ಕ್ಯಾಪ್ಷನ್ ಅಂಡ್ ಮತ್ತೆ ಸಾಂಗ್ ಕೇಳಿದ್ರೆ ಯು ಕ್ಯಾನ್ ಫೈಂಡ್ ಡಿಫ್ರೆಂಟ್ ಆಂಗಲ್ಸ್ ಟು ದಟ್, ಮಲ್ಟಿಪಲ್ ಆಂಗಲ್ಸ್ ಟು ದಟ್ ಸಾಂಗ್ ನಲ್ಲಿ ಕೂಡ ಬೇಸ್ಡ್ ಆನ್ ಲಿರಿಕ್ಸ್ ಎಲ್ಲ. ಸೊ ಈ ಮೂವಿ ಬಂದು ಆಸ್ ಐ ಟೋಲ್ಡ್ ಯು, ಇಟ್ ವಿಲ್ ಹ್ಯಾವ್ ಡಿಫ್ರೆಂಟ್ ಆಂಗಲ್ಸ್. ಓಕೆ, ಸೊ ವೈ ದ ಗೆಸ್ಟ್ ಉಮೇಶ್ ಅಣ್ಣ ಯಾಕೆ ಅಂದ್ರೆ ಈ ಮೂವಿನ ನಾವು ಒಂದು 30 ವರ್ಷ ಮುಂಚೆ ಮಾಡಿದ್ರೆ ದ ಫಸ್ಟ್ ಪರ್ಸನ್ ಅಲ್ಲಿಗೆ ಆ ಮೂವಿನಲ್ಲಿ ಇರ್ತಾ ಇದ್ದು ಉಮೇಶ್ ಅಣ್ಣ ಅವರು 100%. ಸೊ ಹಂಗಾಗಿ ಸೊ ನಮ್ಮ ಅಪ್ಪ ಅಮ್ಮ ಅವರು ನನಗೆ ತೋರಿಸಿರೋ ಎಲ್ಲಾ ಫಿಲಮ್ನಲ್ಲೂ 90% ಆಫ್ ದ ಮೂವೀಸ್ ಅಲ್ಲಿ ಉಮೇಶ್ ಅಣ್ಣ ಅವ್ರು ಇರ್ತಾ ಇದ್ರು. ಸೊ ಹಂಗಾಗಿ ನಾವು ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡಿ ಬೆಳೆದಿದ್ದೀವಿ. ಒಂದು ಗೌರವ, ಪ್ರೀತಿ ಅವ್ರ ಮೇಲೆ ಯಾವಾಗ್ಲೂ ಇದ್ದೇ ಇರುತ್ತೆ. ಸೊ ಹಂಗಾಗಿ ನಾನು ಯಾರು ಒಬ್ರು ಸ್ವಲ್ಪ ಒಂದು ಲೆಜೆಂಡ್ರಿ ಆಕ್ಟರ್ ಯಾರು ಕರ್ಸೋಣ ಅಂದಾಗ ಅವರು ಈ ಟೋಲ್ಡ್ ಓಕೆ ನೋಡೋಣ ಉಮೇಶ್ ಅಣ್ಣ ಅವ್ರನ್ನ. ಸರಿ ಮಾತಾಡಿ ಆಯ್ತು ಉಮೇಶ್ ಅಣ್ಣ ನಾನು ಹೇಳಿದ ತಕ್ಷಣ ಬರ್ತೀನಿ ಅಂತ ಹೇಳಿದ್ರು. ತುಂಬಾ ಥ್ಯಾಂಕ್ ಯು ಸರ್. ಸೊ ಈ ತರ ಪಾತ್ರಗಳನ್ನೆಲ್ಲ ಅವರು ನೀರು ಕುಡ್ದಂಗ್ ಮಾಡಿರುವಂತದ್ದು. ಸೊ ಹಂಗಾಗಿ ಸೊ ಉಮೇಶ್ ಅಣ್ಣ ಅವರು. ಸೊ ನೆಕ್ಸ್ಟ್ ಪಲ್ಲಕ್ಕಿ ರಾಧಾಕೃಷ್ಣ ಸರ್ ಅವರು. ಸೊ ನಾನು ಆಕ್ಚುಲಿ ಅವ್ರನ್ನ ಒಂದು 2 months ಬ್ಯಾಕ್ ಒಂದ್ಸರಿ ಎಲ್ಲೋ ಒಂದ್ ಕಡೆ ಭೇಟಿ ಮಾಡಿದ್ದೆ. ಸೊ ಹಂಗಾಗಿ ಒಂದ್ಸರಿ ಇದ್ರ ಬಗ್ಗೆ ಹೇಳಿದ್ದೆ. ಸೊ ಅವ್ರನ್ನ ಅವ್ರಿಗೆ ಬನ್ನಿ ಅಂತ ಹೇಳಿದ್ದೆ ಒಂದು ಟೀಸರ್ಗೆ. ಸೊ ಅವಾಗ ಅವರು ಅದನ್ನ ನೆನ್ಪಿಟ್ಕೊಂಡು ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ಮತ್ತೆ ಅವರು ಕೂಡ ಒಂದು ಚಾಮಯ್ಯ ಸಮಾಜ ಪ್ರಾಮಾಚಾರಿ ಅಂತ ಒಂದು ಫಿಲಮ್ ಮಾಡ್ತಾ ಇದ್ದಾರೆ. ರೀಸೆಂಟ್ ಆಗಿ ಇನ್ನು ಸ್ವಲ್ಪ ದಿವಸದಲ್ಲಿ ರಿಲೀಸ್ ಇದೆ. ಸೊ ಐ ವಿಶ್ ಹಿಮ್ ಗುಡ್ ಲಕ್. ಅಂಡ್ ಅವ್ರ ಮೂವೀಸ್ ಕೂಡ ನಾನು ನೋಡಿದ್ದೀನಿ. ಈಸ್ ಅ ವೆರಿ ಗ್ರೇಟ್ ಡೈರೆಕ್ಟರ್. ಮತ್ತೆ ಅವರು ಇಸ್ ಲೈಕ್ ಎನ್ ಆಲ್ರೌಂಡರ್. ಅವ್ರು ಬಹಳಷ್ಟು ಎಲ್ಲ ಇದನ್ನು ಮಾಡ್ತಾರೆ. ಅವರು ಈಸ್ ಅನ್ ಆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಮಾಡಿದ್ದಾರೆ. ಸೊ ಅಂಥವರ ಒಂದು ಎನರ್ಜಿ, ಒಂದು ಟ್ಯಾಲೆಂಟ್ ಕೂಡ ನಮಗೆ ಬರಲಿ ಅನ್ನೋದು ನನ್ನ ಒಂದು ವಿಶ್. ಹಾಗಾಗಿ ಸೊ along with that introduction of the actors ಅಂದ್ರೆ ಸೊ ಅಲ್ಲಿ ನೋಡಿರೋರು ಒಬ್ರು ಕನ್ನಡಕ ಹಾಕೊಂಡು ಹೆಲ್ಮೆಟ್ ಹಾಕೊಂಡು ಒಂದು ಕ್ಯಾರೆಕ್ಟರ್ ಇರ್ತಾರೆ. ಸೊ ಅದು ಒಂದು ಪುನೀತ್ ಅಂತ. ಸೊ ಆಕ್ಚುಲಿ ದಿಸ್ ಫಿಲಮ್ ಇಸ್ ನಾಟ್ ಅಬೌಟ್ ಓನ್ಲಿ 3 ಕ್ಯಾರೆಕ್ಟರ್ಸ್. ಇದರಲ್ಲಿ ಇನ್ನೂ ಬಹಳ ಜನ ಕ್ಯಾರೆಕ್ಟರ್ಸ್ ಇರ್ತಾರೆ. ಸೊ ವಿ ಆರ್ ಗೋಯಿಂಗ್ ಫಾರ್ ಬಿಗ್ ಆಕ್ಟರ್ಸ್. ಸೊ ಆ ಸಾಂಗ್ ಕೂಡ ಯಾಕೆ ಸಿಲ್ ಔಟ್ ಅಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ದಿಸ್ ಪ್ರಾಜೆಕ್ಟ್ ನೀಡ್ಸ್ ಬಿಗ್ ಆಕ್ಟರ್ಸ್. ಸೊ ಹಂಗಾಗಿ ವಿಲ್ ಗೋ ವಿತ್ ಒಂದು ವೆರಿ ಬಿಗ್ ಹೀರೋಯಿನ್. ಸೊ ಇವರ ಒಂದು 3 ಜನ ಬಿಟ್ಟು ಇನ್ನು ಉಳಿದವರೆಲ್ಲ ದೇ ವಿಲ್ ಬಿ ಸಮ್ ಗುಡ್ ಆಕ್ಟರ್ಸ್, ಸಮ್ ಸೀನಿಯರ್ ಆಕ್ಟರ್ಸ್. ಟೋಟಲಿ ಇಟ್ ವಿಲ್ ಬಿ 9 to 10 ಪೀಪಲ್. ಅದು ಬೇಸ್ ಮೇಲೆ ನಡೆಯುತ್ತೆ. ಸೊ ಇಂಗ್ಲಿಷ್ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ ನಲ್ಲಿ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು.
ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಈಸ್ ಅವ್ರ ಹೆಸರು ಶ್ರೇಯಸ್ ಅಂತ, ನೀವು ನೋಡಿರ್ಬೋದು. ಹಿ ಇಸ್ ಆಲ್ಸೋ ದೇರ್, ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಇವ್ರ ಹೆಸರು ಬಂದು ಸೂರ್ಯ ತೇಜ ಅಂತ. ಸೊ ಹಿ ಈಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್. ಸೊ 3 ಪೀಪಲ್. ಮತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದ್ರೆ ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್ ನಾವೇನೋ ತೋರಿಸ್ಬೇಕು ಅಂತಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್ ಕಮರ್ಷಿಯಲ್ ಥಿಂಗ್. ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ, ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ. ಸೊ ಹಾಗಾಗಿ ನೀವು ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ, ಆ ಪ್ರಶ್ನೆ ಬರ್ಬೋದು. ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು, ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಈಸ್ ದಟ್? ಸೊ ಈ ಪ್ರಶ್ನೆಗಳು ಬಹಳಷ್ಟು ಅಲ್ಲಿ ಬರ್ತವೆ. ಹಾಗಾಗಿ ಐ ಕೆಪ್ಟ್ ದ ನೇಮ್ ದ ಗ್ರ್ಯಾಂಡ್ ಇಲ್ಯೂಷನ್. ಇದು ಶೂಟ್ ಮಾಡಿರಲ್ಲ, Okay. ಅದು ರಿಯಲ್ ಆಗಿ ಯಾಕೆ ಶೂಟ್ ಮಾಡಿದ್ರೆ, ಯಾಕೆ ತೀದಿ ಎಲ್ಲ ಮಾಡಿದ್ರೆ ಅಂತ ತೀದಿ ಮಾಡುವಂಥದ್ದು ಹೇಗೆ? See, the reason is simple. I wanted to do this in a very big way. Okay? So ಹಂಗಾಗಿ ನನಗೆ ಸಿಕ್ಕಿದಂತ, ನನಗೆ ಖುಷಿಯಾದಂತ ಆಕ್ಟರ್ಗಳನ್ನ ಬಿಟ್ಟು ಬೇರೆಯವರೆಲ್ಲ ದೊಡ್ಡದಾಗಿ ತಗೊಳ್ಬೇಕು ಅನ್ನೋ ಆಸೆ ಇತ್ತು. ನಾನು ಆರ್ಟ್ಸ್ ಬಗ್ಗೆ ನೀವು CGI ಯಾಕೆ ಮಾಡಿದ್ದೀರಾ ಅಂತ ರಿಯಲ್ ಆಗಿ ಮಾಡೋದು ತುಂಬಾ ಕೆಟ್ಟದಾಗಿದೆ. ತೀದಿ ಮಾಡೋದು CGI ಕೆಟ್ಟದಾಗಿದೆ ಅಂದ್ರೆ ಇದು ಫುಲ್ ಸಂಪೂರ್ಣವಾಗಿ ನಾನೇ ನನ್ನ ಕೈಯಿಂದ ಹಾಕಿ ಮಾಡಿರುವಂಥದ್ದು. ಸೊ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ದ ನೆಕ್ಸ್ಟ್ ವಿಲ್ ಬಿ ವೆರಿ ಮಚ್ ಬೆಟರ್ ವಾಟ್ ಎವರ್. ಸೊ ಇಟ್ಸ್ ನಾಟ್ ಎ ಪ್ರೊಡ್ಯೂಸರ್ ಪಿಚ್, ವಿ ಹ್ಯಾವ್ ಆಲ್ರೆಡಿ ಡನ್ ಟು ಇಟ್ಸ್. ಸಿ, ಪ್ರೊಡ್ಯೂಸರ್ ಇಸ್ ನಾಟ್ ಎ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮಿ. ಸೊ ಇನ್ವೆಸ್ಟರ್ಸ್ ನಾವು ಅಪ್ರೋಚ್ ಅಲ್ಲಿ ಇದ್ದಾರೆ, ಈವನ್ ವಿ ಕ್ಯಾನ್ ಡೂ ದಟ್. ದಟ್ ಈಸ್ ನಾಟ್ ಇಟ್ ಆಲ್ ಎ ಪ್ರಾಬ್ಲಮ್. ಸೊ ದ ಥಿಂಗ್ ಈಸ್ ಐ ವಾಂಟ್ ಟು ಬ್ರಿಂಗ್ ಇಟ್ ಔಟ್ ಇನ್ 8 to 10 months. ಈಗ ಫಾರ್ ಎಕ್ಸಾಂಪಲ್ ದೊಡ್ಡ ಪ್ರೊಡಕ್ಷನ್ ಹೌಸಸ್ ಅವ್ರಿಗೆ ಆಲ್ರೆಡಿ ಫಿಲ್ಮ್ಸ್ ಲೈನಪ್ ಆಗಿರುತ್ತೆ. ಸೊ ಬಟ್ ದಟ್ ಈಸ್ ನಾಟ್ ದ ಕ್ರೈಟೀರಿಯಾ here. So now already we are in touch with a set of people. So the thing is, ನಮಗೆ ಯಾರು ಒಂದು ಸ್ಟ್ರಕ್ಚರಲ್ ಆಗಿ ವೆರಿ ಫಾಸ್ಟ್ ಒಂದು 8 to 10 months ಅಲ್ಲಿ ನಮ್ಗೆ ಬರೋಕ್ಕೆ ಯಾರು ಹೆಲ್ಪ್ ಆಗುತ್ತೆ. ಸೊ ವಿ ವಾಂಟ್ ಟು ಕೊಲಾಬ್ರೇಟ್ ವಿತ್ ಎ ಲಾಟ್ ಆಫ್ ಪೀಪಲ್. ಏನೋ ಒಂದು ಆಂಬಿಷನ್ ಆ ರೀತಿನಲ್ಲಿ ಬಂದಿರೋಂಥದ್ದಲ್ಲ, ಅಥವಾ ಏನೋ ಒಂದು ತೋರಿಸ್ಬೇಕು ಜಗತ್ಗೆ ಅಂತ ಬಂದಿರೋದಲ್ಲ. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಪ್ಯೂರ್ಲಿ ಬಿಸ್ನೆಸ್. No. See, ಹೀರೋಯಿನ್ ಬಂದು ಫಾರ್ ಎಕ್ಸಾಂಪಲ್ ಫಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಇಸ್, ಇದಿಷ್ಟು ಕೂಡ ಒಂದೇ ದಿವಸ ಶೂಟ್ ಮಾಡಿರುವಂಥದ್ದು. ಓಕೆ, ಒಂದು ಫೈನಲ್ ಇರುತ್ತಲ್ಲ, ಇಂಥವ್ರು ಬಂದ್ರೆ ನಮ್ಮ ಸಿನಿಮಾಗೆ ನೀವು ಹೇಳಿದ್ರಿ ಈ ಹೀರೋಯಿನ್ ಬಂದ್ರೆ ನಮಗೆ ಆ ಲೆವೆಲ್ ಯೋಚನೆ ನಮಗೆ ಯಾರು ಅಂತ ಅನ್ಕೊಂಡು. ನನಗೆ ಐಶ್ವರ್ಯ ಬಂದ್ರು ಓಕೆ, ಬಟ್ ಆದ್ರೆ ಸಿಗಲ್ಲ ನನಗೆ ಗೊತ್ತು. ಆಯ್ತಾ? ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಗೋ ಫಾರ್ ಸಮ್ ಗುಡ್ ಹೀರೋಯಿನ್. ಸೊ ಎವ್ರಿಥಿಂಗ್ ವಿಲ್ ಬಿ ಸ್ಟ್ರಕ್ಚರ್ಡ್ ಇನ್ ನೆಕ್ಸ್ಟ್ 2 to 3 months. ನಿಮಗೆ ಒಂದು ಐಡಿಯಾ ಇದೆ, ನಂಗೆ ಐಡಿಯಾ ಇದೆ, ಬಟ್ ಐ ಡೋಂಟ್ ವಾಂಟ್ ಟು ಸೇ ದಿಸ್ ನೌ. ಇದರಲ್ಲಿ ಇವಾಗ ನೀವೇನ್ ರಿವೀಲ್ ಮಾಡಬೇಕು ಅಂತಿದ್ದೀರಾ ಪ್ರೆಸ್ ಮುಂದೆ? ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್ ಐ ವಾಂಟೆಡ್ ಓಕೆ. ಸೊ ನಾನು ಒಂದು ಟೀಸರ್ ಶಾಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಒಂದು ಹಾಡು ಮಾಡಿದ್ದೀನಿ. ಐ ಆಮ್ ಪ್ರೆಸೆಂಟಿಂಗ್ ದ ಪೀಪಲ್ ಹಿಯರ್. ಆಮೇಲೆ ಅದ್ರ ನಂತರ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಔಟ್. ನಾವು ಒಂದು 2-3 ಪ್ರಾಜೆಕ್ಟ್ಸ್ ಮಾಡಿದ್ರು ಕೂಡ ನಾನು ಈ ತರ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್, ಬಿಕಾಸ್ ಐ ವಾಸ್ ಬಿಸಿ ಇನ್ ಮೈ ಓನ್ ಥಿಂಗ್ಸ್. ಸೊ ನೌ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ಇನ್ ದಿಸ್ ಫೀಲ್ಡ್. ಓಕೆ, ಸೊ ಹಾಗಾಗಿ ಐ ಆಮ್ ಪ್ರೆಸೆಂಟಿಂಗ್ ಮೈ ಸೆಲ್ಫ್, ಮೈ ಟೀಮ್, ಮೈ ಮೂವಿ, ಮೈ ಮ್ಯೂಸಿಕ್ ಟು millions of people. Okay. So every script is registered in 2-3 different ways, copyrighted completely. So ಹಾಗಾಗಿ ಅದರದೆಲ್ಲನೂ ಏನು ಬೇಕೋ ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಆಗಿದ್ದಾವೆ. The only thing is we need to structure it in next 2 to 3 months so that we can bring it out in next 8 to 10 months. Basically ಏನು ಓದಿದ್ದೀರಾ? MBA. ಪ್ರೊಫೆಷನ್? See, I was working as an analyst before. ಆಮೇಲೆ ದೆನ್ ನಂದೇ ಒಂದು ಓನ್ ಸ್ಟಾರ್ಟ್ಅಪ್ ಥರ ಇತ್ತು. ಇನ್ 2023 ವಿ ಕಂಟ್ರೋಲ್ ದಟ್ ರಿಯಲಿ. ಸೊ ನಾವು ಆಫ್ಟರ್ವರ್ಡ್ಸ್ ನಂದೊಂದು ಹಾಬಿನಲ್ಲಿ ಐ ವಾಂಟೆಡ್ ಟು ಡೂ ದಿಸ್. ಸೊ ಮಾಡ್ತಿದ್ದೆ. ಸೊ ನಾವು ಐ ಥಾಟ್ ಓಕೆ ಐ ಕ್ಯಾನ್ ಕಂಟಿನ್ಯೂ ಆನ್ ದಿಸ್. ಸೊ ಐ ಆಮ್ ಡೂಯಿಂಗ್ ದಿಸ್. ಆಮೇಲೆ ನಂತರ ಆಸ್ ಐ ಸೆಡ್, the first most important priority is I want to bring it out as soon as possible. 2 ವರ್ಷ 3 ವರ್ಷ 5 ವರ್ಷ ಕಾಯುವಂತ ಪರಿಸ್ಥಿತಿ ಇಲ್ಲ. So whoever helps us to bring it out very fast, so either structural ಆಗಿರ್ಬೋದು, ಯಾವುದೇ ರೀತಿನಲ್ಲಿ ಇರ್ಬೋದು, so we will go with them. Okay.
ಸೊ ದಿಸ್ ಇಸ್ ದ ನೆಕ್ಸ್ಟ್. ಸೊ ಯಾರು ಏನಾದ್ರು ಕೇಳಿದ್ರೆ ಕೇಳ್ಬೋದು, ಇಲ್ಲ ನಮ್ಗೆ ಯಾರು ನೀವು ಯಾವ್ದು ಕ್ಲಿಯರ್ ಕಟ್ ಆಗಿ ಆನ್ಸರ್ ಮಾಡ್ತಿಲ್ಲ. 8 ತಿಂಗಳು ಅಂದ್ರೆ 4 ತಿಂಗಳು ಹೆಲ್ಪ್ ಮಾಡಬೇಕು ಅಂತೀರಿ, ಏನು ಯಾವ ರೀತಿ ಹೆಲ್ಪ್ ಮಾಡಬೇಕು ನಿಮ್ಗೆ ಅದನ್ನ ಹೇಳಿ. ಯಾರಿದ್ದಾರೆ ನಿಮ್ಗೆ? ನಿಮ್ಗೆ ಏನು ಯಾರು ಹೇಳಿ, help ಮಾಡ್ತಾರೆ? ಯಾರಿಂದ ಹೆಲ್ಪ್ ಆಗಬೇಕು, ಸಿನಿಮಾ ಏನಾಗಬೇಕು? ಸಿ ದ ಬೇಸಿಕ್ಸ್. ಸಿ ಫಸ್ಟ್ ಥಿಂಗ್ ಈಸ್, ನಾನು ಹೇಳ್ದಂಗೆ ವಿ ಆರ್ ಆಲ್ರೆಡಿ ಇನ್ ಕನೆಕ್ಷನ್ ವಿತ್ ಸೆಟ್ ಆಫ್ ಪೀಪಲ್, NRIs, ಎವ್ರಿಥಿಂಗ್. ಓಕೆ, ಸೊ ಫೈನಾನ್ಷಿಯಲ್ ಪಾರ್ಟ್ ಈಸ್ ನಾಟ್ ದ ಪ್ರಾಬ್ಲಮ್. ಫಸ್ಟ್ ಒಂದು ನಿಮಿಷ. ಎರಡನೇದು, ಫಿಲ್ಮ್ನ ಅಥವಾ ನಾವು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದನ್ನ ಆಚೆ ತಗೊಂಡು ಬಂದು ಕಮರ್ಷಿಯಲ್ ಆಗಿ ಸ್ಟ್ರಕ್ಚರ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು ಇಸ್ ಎ ಡಿಫ್ರೆಂಟ್ ಥಿಂಗ್. ಓಕೆ, ಸೊ ದಟ್ ನಾಲೆಜ್ ವಿ ಆರ್ ಸ್ಟಿಲ್ ಲರ್ನಿಂಗ್ ಆನ್ ದಟ್. ಓಕೆ, ಸೊ ಎಷ್ಟು ಥಿಯೇಟರ್ಸು, ಇದನ್ನ ಕಮರ್ಷಿಯಲ್ ಸ್ಟ್ರಕ್ಚರಿಂಗ್ ಇದೆಯಲ್ಲ. ಸೊ ದಿಸ್ ಈಸ್ ದ ಒನ್ ಥಿಂಗ್, ಕ್ರಿಯೇಟಿವ್ ಪಾರ್ಟ್ ಒಂದು, ಬಿಸ್ನೆಸ್ ಪಾರ್ಟ್ ಇನ್ನೊಂದು. ಸೊ ಬೋತ್ ದ ಥಿಂಗ್ ಹ್ಯಾಸ್ ಟು ಕಂಬೈನ್ ಹಿಯರ್. Okay, so this is the most important thing I want to do. Okay, so shooting ಮಾಡೋದು is not a big problem because the script is completely ready, registered in 2-3 places. Okay, so to give you clarity, finance is not the most important thing. The thing is structuring it in a business way, because ಇದೆಲ್ಲ commercial kind, because aesthetics ಇರುತ್ತೆ, ಒಂದು commercial ಇರುತ್ತೆ. So ನಮ್ಮ ಮ್ಯೂಸಿಕ್ಸ್ ಕೂಡ ಕೇಳಿದ್ರಿ, so it can easily relate to people. ಸೊ ಇದನ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ರಿಲೇಟ್ ಮಾಡ್ಲಿಕ್ಕೆ ನಮ್ಗೆ ಎಲ್ಲಿಂದ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರೋರು, ಬುದ್ಧಿವಂತರು ಬಹಳ ಜನ ಇರ್ತಾರೆ. ಸೊ ವಿ ಜಸ್ಟ್ ವಾಂಟ್ ಟು ಸ್ಟ್ರಕ್ಚರ್ ಇಟ್ ಎವ್ರಿಥಿಂಗ್. ಐ ಆಮ್ ಟೆಲಿಂಗ್ ಯು, ಐ ವಾಂಟ್ ಟು ಸ್ಟ್ರಕ್ಚರ್ ಇಟ್ ಇನ್ ನೆಕ್ಸ್ಟ್ 2 to 3 months. ಆಲ್ ದ ಬಿಸ್ನೆಸ್, ಕ್ರಿಯೇಟಿವ್ ಪಾರ್ಟ್, ಬ್ರಿಂಗ್ ಇಟ್ ಆನ್ ಥಿಯೇಟರ್ಸ್, ಮೇಕಿಂಗ್ ಇಟ್ ಪ್ರಾಫಿಟ್. ಸೊ ನಾವು ಬರೀ ಫಿಲಮ್ ಮಾಡಕ್ ಬಂದಿಲ್ಲ, ವಿ ವಾಂಟ್ ಟು ಮೇಕ್ ದ ಮೂವಿ ಅಂಡ್ ವಿ ಹ್ಯಾವ್ ಟು ವಿನ್ ಇಟ್. ಸರ್, ಕತೆ ಹೆಂಗ್ ಹೋಗುತ್ತೆ ಸರ್ ಈ ಸಿನಿಮಾದು? It's the structure of some Snow White, like one lady, ಒಂದು 9 ಜನ. So if you know that Disney Snow White, now one part release ಮಾಡಿ they got flop. So the thing is, ಒಂದು ಹೆಣ್ಣಿನ ಮಧ್ಯೆ ನಡೆಯುವಂತ ಒಂದು ಮತ್ತೆ ಟೀಸರ್ ಅಲ್ಲಿ ರಷ್ಯಾ ಯುದ್ಧ ಹಾಕಿದಿರಾ, ಇಂಡಿಯಾ ವರ್ಸಸ್ so ಪಾಕಿಸ್ತಾನ. that is what I told you, multiple angles to, that is what, multiple prospects, infinite angles. ನೀವು ಹೆಂಗ್ ಬೇಕಾದ್ರೂ ಅದನ್ನ ನೀವು ತಿಳ್ಕೊಳ್ಬೋದು. ಸೊ ದೇರ್ ಇಸ್ ನೋ ಒನ್ ಆಂಗಲ್ ಟು ದಿಸ್. ಸೊ ಈಗ ಫಾರ್ ಎಕ್ಸಾಂಪಲ್, ಕಾಣದಂತೆ ಮರಳಿ ಬಂದನು ಅಂದ್ರು, ಮಾಯವಾದನ ಸಾಂಗ್ ಅಲ್ಲಿ ನಾವು ಮರಳಿ ಬಂದನು ಹಾಕಿದೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಂಗಲ್. ಇಸ್ ಇಟ್ ರಿಲೇಟೆಡ್ ಟು ಗಾಡ್ ಆರ್ ಇಸ್ ಇಟ್ ರಿಲೇಟೆಡ್ ಟು ಫನ್? ಯು ಕ್ಯಾನ್ ಥಿಂಕ್ ಇಟ್ ಇನ್ ಎ ಡಿಫ್ರೆಂಟ್ ವೇ. ಸೊ ಅದನ್ನ ನೀವು ನೋಡಿ, ನಿಮ್ಗೆ ಹೇಗ್ ಬೇಕೋ ನೀವು ತಿಳ್ಕೊಳ್ಳಿ. ಸೊ ನನ್ನ ದ ಥಿಂಗ್ ಇಸ್, ಮೈ ಓನ್ಲಿ ಥಿಂಗ್ ಇಸ್ the best presentation I want to give. Okay, ಒಂದು ಹೆಣ್ಣಿನ ಸುತ್ತ ಏನೋ ಹೇಳ್ತಾರೆ. yes, so it's a one family girl. So ಅವಳು ಒಂದಷ್ಟು ಜನ, ಅವರ ಇಲ್ಲಿ ನೀವು 4 ಜನ ಏನು ನೋಡಿದ್ರಿ, ದಟ್ಸ್ ವಾಟ್ ಐ ಟೋಲ್ಡ್, ಡೈನಾಮಿಕ್ಸ್ ಇನ್ನೂ 9 ಜನ ಇರ್ತಾರೆ, ಆಲ್ ವಿಲ್ ಬಿ ಡಿಫ್ರೆಂಟ್. ಸೊ ಅವರ ಒಂದು ಏನಂತ ಹೇಳ್ತಾರೆ, ಒಂದು ಅಚಾನಕ್ ಆದ ಭೇಟಿಯಿಂದ ನಡೆಯುವಂತ ಒಂದು ಸ್ಟೋರಿ. ಬಟ್ ಇಟ್ ವಿಲ್ ಬಿ ವೆರಿ ವೆರಿ ಕಮರ್ಷಿಯಲಿ ಒಂದು ರೀತಿನಲ್ಲಿ ನಾವು ಇಡಬೇಕು ಅಂತ ಪ್ಲಾನ್ ಮಾಡಿ. ಸೊ ದಟ್ ಈಸ್ ವಾಟ್ ವಿಲ್ ಗೋ ಫಾರ್ ಆಡಿಷನ್ಸ್ ಅಂಡ್ ವಿಲ್ ಗೆಟ್ ಗುಡ್ ಪೀಪಲ್. ಒಂದು ಹೆಣ್ಣು ಸುತ್ತ 9 ಜನ ಕ್ಯಾರೆಕ್ಟರ್ ಓಡಾಡೋದು. ಹಾ, ಕನ್ಸಿಡರ್ ಲೈಟ್ಲಿ ಲೈಕ್ ಗುರು ಶಿಷ್ಯರು ಕೈಂಡ್, somewhat very near, but it has 100 times more dynamics, more relatability than this. It is 2025 version. Okay. ಉಮೇಶ್ ಅಣ್ಣ ಹೇಳಿದ್ರೆ ಯಾವ ತರ ಕ್ಯಾರೆಕ್ಟರ್ ಮಾಡ್ತೀವಿ? ಸಿ ಒನ್ ಆಫ್ ದ ಕ್ಯಾರೆಕ್ಟರ್ ಉಮೇಶ್ ಅಣ್ಣ ಅವ್ರು ನಾವು ಗುರು ಶಿಷ್ಯರು ನೋಡಿದ್ವಿ, ಅವ್ರದ್ದು 100 ಫಿಲ್ಮ್ಗಳು ನೋಡಿದ್ವಿ. ಸೊ ಲೈಕ್ ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಸೂಟ್ ಆಗ್ತಾರೆ ಅವರು. ವೆನ್ ಹಿ ವಾಸ್ ಇನ್ ಹೀಸ್ 30s or 40s, ಅವ್ರು ಇಂಟ್ರೊಡ್ಯೂಸ್ ಆಗಿದೆ ಹೀರೋ ಆಗಿ ಗೊತ್ತಿರ್ಬೇಕಲ್ಲ. ಸೊ ಹಂಗಾಗಿ ಇದರಲ್ಲಿ ಅವ್ರು ಇಂಟ್ರೊಡ್ಯೂಸ್ ಆಗಿದ್ದ ಹೀರೋ ನಾನು ನೋಡಿದ್ದೀನಿ. ಅದು ರಾಕೆಟ್ ಎಲ್ಲ ಹಾರಿಸ್ತಾ ಇರೋದು ಫಿಲ್ಮ್ ಅದು. ಟ್ರೈ, ನಾವು ಒಂದು ಅವಕಾಶ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಅಲ್ಲ, ಏನಾದ್ರು ಟ್ರೈ ಮಾಡಕ್ ಆದ್ರೆ, ಇಲ್ಲ ಎಲ್ಲೋ ಒಂದು ಬಂದು ಹೋಗೋದು ಅಥವಾ ಏನೋ ಒಂದು, ಐ ವಾಂಟೆಡ್ ಪೀಪಲ್ ಲೈಕ್ ದಿಸ್ ಟು ಬಿ ಇನ್ ದಿಸ್ ಸಿನಿಮಾ. ಬಂದು ಹೋಗ್ತಾನೆ ಇರ್ತೀನಿ. ಸೊ ಹಾಗಾಗಿ
ಸೊ ಅವ್ರ ಬ್ಲೆಸ್ಸಿಂಗ್ಸ್ ಇಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಆಮೇಲೆ ನೋಡೋಣ. ಸೊ ನಮ್ಗೆ ಅವ್ರ ಬ್ಲೆಸ್ಸಿಂಗ್ಸ್ ಬೇಕು. ಈಗ ಅವ್ರ ಬಗ್ಗೆ ಅಷ್ಟು ಉದ್ದ ಹೇಳ್ತೀರಾ, ಅವ್ರು ಬಂದು ಹೋಗುವಂತ ಪಾತ್ರ ಯಾಕೆ ಮಾಡೋದು? ಅಷ್ಟು ಸೀನಿಯರು ಲೆಜೆಂಡ್ ಆಕ್ಟರ್ ಅಂತೀರಾ, ಹಾ ಬಂದು ಹೋಗುವಂತ ಪಾತ್ರ ಯಾಕೆ ಮಾಡೋದು? ನಾವು ಅವ್ರ ಕೈಲಿ ಓಡ್ಸಕ್ಕಾಗಲ್ಲ, ಓಡ್ಸಕ್ಕಾಗಲ್ಲ, ಓಡ್ಸಕ್ಕೆ ಹೋಗ್ತೀರಾ? ಅಲ್ಲ ಅಥವಾ ಈ ರೊಮ್ಯಾನ್ಸ್ ಮಾಡ್ಸಕ್ಕಾಗಲ್ಲ ಅಥವಾ ಇನ್ನೊಂದು ಮಾಡ್ಸಕ್ಕಾಗಲ್ಲ. ಸೊ ಹಾಗಾಗಿ ಅವ್ರಿಗೆ ಏನ್ ಕೊಡ್ಬೋದು ಆ ಪಾತ್ರನ ಕೊಡ್ತೀವಿ. ರೊಮ್ಯಾನ್ಸ್ ಮಾಡಕ್ಕಲ್ಲ. ಅದು ಏನ್ ಗೊತ್ತಾ, ನೀವು 30 ವರ್ಷದ ಹಿಂದೆ ಇದ್ರಲ್ಲ, ಅಷ್ಟಕ್ಕಾಗಿ ಮಾಡಿಸ್ಕೊಂಡು ಈ ಕೊಟ್ರು ಮಾಡ್ತೀರಾ? ಓಕೆ. ಸೊ ಹಂಗಾಗಿ ನಾವು ಒಂದ್ ನಿಮಿಷ ಮಾತಾಡೋಣ. ಏನೋ ಗೊತ್ತಿರಬೇಕು, ಏನು ಜಸ್ಟ್ ಒಂದ್ ಎರಡು ಆಶೀರ್ವಾದದ ಮಾತು ಸರ್. ಇಲ್ಲ ಇಲ್ಲ, ಎಲ್ರಿಗೂ ನಮಸ್ಕಾರ. ನಮ್ಮ ಕಾರ್ತಿಕ್ ಅವರು ಒಬ್ಬ ಹಳೆ ಕಲಾವಿದ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು. ನನಗೂ ಏನು ಕೆಲಸ ಇರಲಿಲ್ಲ, ಇವತ್ತು ಮನೆಯಲ್ಲಿ ಕೂತಿದ್ದೆ. ಸರಿ ಬಂದೆ. ಏನು ಯಾಕೆಂದರೆ ಒಂದು ಯಾರೋ ಹೊಸಬರಿಗೆ ಏನಾರು ಒಂದು ಇದು ಸ್ವಲ್ಪ ನಮ್ಮಿಂದ ಏನಾರು ಅಂದರೆ ನಮ್ಮಿಂದ ಏನೂ ಆಗಲ್ಲ, ನಾವು ಬರೋದ್ರಿಂದ ಏನಾರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತ ಅಂದ್ಬಿಟ್ಟು, ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ನಾನಲ್ಲ, ಅದೇ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರೊಂದು ತೃಪ್ತಿ ಆಗ್ಬೋದು ಅಂತ ನಾನು ಬಂದೆ. ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ, ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ ಒಂದು ಇದನ್ನು ಟೀಸರ್ ನೋಡಿದ್ದೀರ ನೀವು. ಅದು ಮುಂದೆ ಏನು ಮಾಡ್ತಾರೆ ಅನ್ನೋದು ನಮಗೆ ಅವ್ರು ಮಾಡಿದ್ಮೇಲೆ ಗೊತ್ತಾಗತ್ತೆ ನಮಗೆ. ಯಾಕೆಂದರೆ ಕೆಲವೆಲ್ಲ ಬರೀ ಇಂಗ್ಲೀಷ್ನಲ್ಲಿ ಹೇಳಿದ್ರು, ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ. ಕನ್ನಡದಲ್ಲಿ ಹೇಳಿದ್ದೆಲ್ಲ ಗೊತ್ತಾಯ್ತು. ಅಂತೂ ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೊಸ ಪ್ರಯತ್ನ. ಆ ಪಿಕ್ಚರ್ನಲ್ಲಿ ನಾವು ಇರಬಹುದು, ಇಲ್ಲದೇ ಇರಬಹುದು, ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಬೇಕಷ್ಟೇ. ಮತ್ತು ನೀವು ನೋಡಿ ಕಾರ್ತಿಕ್ ಅವರೇ, ಈಗಿನ ಕಾಲಕ್ಕೆ ತಕ್ಕಂತೆ, ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಅಂದಾಗ ಚಿತ್ರರಂಗದ ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ, ನಿಮಗೆ ಖಂಡಿತ ಒಳ್ಳೇದಾಗತ್ತೆ. ನಿಮ್ಮ ಪ್ರಯತ್ನ ಒಳ್ಳೇದಾಗ. ಯಾಕೆಂದರೆ ಸಾಮಾನ್ಯವಾಗಿ ಅವರೇನೋ ಅನುಕೂಲವಾಗಿದ್ದಾರೆ ಅಂತದ್ದು, ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಯಾಕೆ ಬೇಕು ಪಿಕ್ಚರ್, ನಮಗೆ ದುಡ್ಡು ಖರ್ಚಾಗತ್ತೆ ಅಂತ ಇರ್ಬೋದು. ಆದರೆ ಆದರೂ ಒಂದು ಕಲೆ ಮೇಲೆ, ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಚಿತ್ರನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆನ್ನು ತಟ್ಟೋಣ. ಮತ್ತು ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ. ಇವರದ್ದು ಬಿಡಿ, ಪಲ್ಲಕ್ಕಿಯವರು ಭಾಳ ದಿವಸದಿಂದ ನಾನು ಅವ್ರನ್ನ ಹೊತ್ಕೊಂಡಿದ್ದೀನಿ. ನಾನು ಭಾಳ ಒಳ್ಳೆಯ ಸ್ನೇಹಿತರು. ಮತ್ತು ಪತ್ರಕರ್ತರು ನೀವೆಲ್ಲ ಗೊತ್ತು, ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಬರೀ ನಾನು ಕಲಾವಿದ, ನೀವು ಪತ್ರಕರ್ತ ಅಂತಲ್ಲ, ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನು ನಡೆಸ್ಕೊಂಡಿದ್ದೀರ. ಏನು ಹೊಸಬರು ಮಾಡ್ತಾ ಇದ್ದಾರೆ ನಮ್ಮ ಕಾರ್ತಿಕ್ ಅವರು, ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ, ನಿಮ್ಮ ಸಲಹೆಗಳನ್ನು ಕೊಡಿ. ಯಾಕೆಂತಂದರೆ ನಮ್ದಂದ್ರೆ ಬರೀ ಬಣ್ಣ ಹಚ್ಬಿಟ್ಟು ಪಾತ್ರ ಹೇಗೆ ಮಾಡಬೇಕು ಅಂತ ಬೇಕಾದಷ್ಟು ಮಾಡ್ತೀವಿ. ಆದರೆ ಈ ಹೇಗೆ ಚಿತ್ರಗಳು ಬಂದ ಕಥೆ ಬಗ್ಗೆ ಅದಾಗಲಿ, ನಿಮ್ಮದೇನಾದ್ರು ಸಲಹೆನ, ಅಂದರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನು ನಿಮ್ಮ ಹಿರಿಯರಲ್ಲಿ ನೀವೆಲ್ಲ ಕೂತಿದ್ರಿ, ಅವರಿಗೆ ಸ್ವಲ್ಪ ಸಲಹೆ ಕೊಡಬಹುದು, ಅಥವಾ ಈ ಥರ ಆಗ್ಬಹುದು ಅಂತ ಕೇಳ್ಬೋದು. ಯಾಕೆಂದರೆ ನಿಮ್ಗೆ ಅಧಿಕಾರ ಇದೆ. ಆದ್ದರಿಂದ ನಮ್ಮ ಕಾರ್ತಿಕ್ ಅವರೇ, ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಲಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಅಷ್ಟೇ ನಾನು ಕೇಳ್ಕೊಡ್ದು. ಜೈ ಕರ್ನಾಟಕ. ಮತ್ತೆ ಮಾಧ್ಯಮದ ಎಲ್ಲ ಸಹೋದರಿಗೆ ನಮಸ್ಕಾರಗಳು. ಊಟದ ಟೈಮ್ ಇತ್ತು, ಬಾಡೂಟನ ಸಿಹಿ ಊಟನ ಕನ್ಫ್ಯೂಷನ್ ಆಗ್ಬಿಡ್ತು ನನಗೆ. ಆಮೇಲೆ ಉಮೇಶ್ ಅಣ್ಣ ಬಂದರು, ಭಾಳ ಸಂತೋಷ ಆಯಿತು. ಸೊ ಈಗಲೂ ಕೂಡ ನಮಗೆ ಅವರು ಭಾಳ ಮಾದರಿ ಕನ್ನಡ ಚಿತ್ರರಂಗದ. ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಪ್ಯಾಕ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಅಣ್ಣ ಕ್ರಿಯೇಟ್ ಮಾಡಿಲ್ಲ. ಅದೊಂದು ನಮಗೆ ಏನು ಚಾಲೆಂಜಸ್ ಇದೆ ಡೈರೆಕ್ಟರ್ಗಳಿಗೆ. ಅದನ್ನು ಒನ್ ಫೈನ್ ಡೇ ಡೆಫಿನೆಟ್ ಐ ವಿಲ್ ಡೂ ದಿಸ್. ಉಮೇಶ್ ಅಣ್ಣಗೋಸ್ಕರ ಮಾಡ್ತೀನಿ. ಆಮೇಲೆ ಎರಡನೇದು, ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲ್ಯೂಷನ್ ಅಲ್ಲಿದ್ದಾರೆ. ಅದು ಒಪ್ಕೋಬೇಕು, ಅದನ್ನು ಸಿನಿಮಾ ನೋಡಿದಾಗ ದ ವಿಜುವಲ್ ಥಾಟ್ಸ್ ಅದನ್ನು ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೇಲ್, ಇಂಡಿಯಾ, ಈ ಥರದ ಎಲ್ಲ ಇದನ್ನು ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಡ್ಜಸ್ ಅಲ್ಲಿ. ಅದು ಸೆಂಟ್ರಲ್ ಇದ್ದಿದ್ರೆ ಇನ್ನೂ ಡೆಪ್ತ್ ಸಿಕ್ಕಿರೋದೇನೋ ಅಂತ ಅನ್ನಿಸ್ತು. ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ
ಆಮೇಲೆ ಅವರು ರಾಗನ ಅಥವಾ ರಾಘನ ಅದು ನನಗೆ ಗೊತ್ತಾಗ್ಲಿಲ್ಲ ಆಕ್ಚುಲಿ. ಅದು ರಾಘವನ್ ಕಾರ್ತಿಕ್, ಅದು ರಾಘವನ್ ಅಂತ ಅದು ರಾಗ ಆಗೋಗ್ಬಿಟ್ಟಿದೆ, ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ. ಇಲ್ಲ, ಅದು ಅದನ್ನ ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರವಾಗಿ ಕೇಳ್ಕೊತಾ ಇದ್ದೇನೆ ಅಷ್ಟೇ. ಇಲ್ಲ, ಅದು ಆಕ್ಚುಲಿ ಅದು ಆ ಗಾ ಅನ್ನೋದು ಸ್ವಲ್ಪ ದೊಡ್ಡದು. ನಾನು ಸಿಂಪಲ್ ಆಗಿರಲಿ ಅಂತ ಚಿಕ್ಕ ವಯಸ್ಸಿಂದಾನು ಗಾನೆ ಚಿಕ್ಕದಾಗಿ ಬರೀತಾ ಇದ್ದೇನೆ. ರೈಟ್, ಓಕೆ. ಆದರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದಾರೆ. ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಾವು ಸ್ವಲ್ಪ ಹುಡುಕ್ತೀವಿ, ನಾವು ಹೋಗಿ ಅದನ್ನ ಹೇಳ್ತೀವಿ, ದಯವಿಟ್ಟು ತಿದ್ಕೊಂಬಿಡಿ ಅಂತೇಳಿ. ಈ ಪ್ರಯತ್ನಗಳು ಮೊದಲಿಂದಲೂ ಮಾಡ್ಕೊಂಡ್ಬಂದ್ವಿ ಬೆಂಗಳೂರಲ್ಲಿ. ಆಮೇಲೆ ಸುಧಾ ಆಸ್ ಯೂಶುವಲ್ ಒಳ್ಳೆ ನಟ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು. ಅದು ಚಾಮಯ ರಾಮಾಚಾರಿಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ. ಸೊ ನೆಕ್ಸ್ಟ್ ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ಸುಧಾನಿಗೆ ತಗೊಂಡು ಹೋಗ್ತಾ ಇದ್ದೀನಿ. ಆಮೇಲೆ 2 ಕ್ಯಾರೆಕ್ಟರ್ಗಳು ನಮಗೆ ಅಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ. ಒಂದು ಬ್ಲೂ ಮ್ಯಾಟಲ್ಲೇ ಶೂಟ್ ಮಾಡಿರೋದ್ರಿಂದ ಅವರೊಂಥರ ರಂಗಾಯಣರಿಗೂ ತರ ಕಂಡ್ರು ಅವರ ಕಡೆಯವರು. ಮೊಟ್ಟೆ ಮರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತ ಅದು ಮೊಟ್ಟೆನ ಹಂಗಿತ್ತು ಗೊತ್ತಾಗ್ಲಿಲ್ಲ ನನಗೆ. ಅವ್ರು ಇವರೊಂದು ಇದ್ರಲ್ಲಿ ಕಂಡ್ರು. ಹುಡುಗಿ ಅಂತೂ ಬೆಳದಿಂಗಳ ಬಾಲೆ ಎಲ್ಲೋಯ್ತು ಗೊತ್ತೇ ಇಲ್ಲ ಹುಡುಗಿ ನನಗೆ. ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲ್ಯೂಷನ್ ಅಲ್ಲಿ ಡೈರೆಕ್ಟ್ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಯಾಕೆ ಮೇಲೆ ಇರೋ 3 ದೇಶಗಳದೇನಿತ್ತು, 3+3 6 ದೇಶಗಳದೇನಿದೆಯಲ್ಲ ಅದರ ಇಲ್ಯೂಷನ್ ಮೇಲೆ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹುಡುಗ ಹುಡುಗಿ ಬಂದೋಗಿತ್ತು. ಅದು ನಾವೇನಾದ್ರೂ ಇಮೇಜ್ ಮಾಡ್ಕೋಬಹುದು, ಅವ್ರು ಏನ್ ಮಾಡ್ತಾ ಇದಾರೆ ಅಂತ ನಾವು ಇಮೇಜ್ ಮಾಡ್ಕೋಬಹುದು ಅಂತ ಡೈರೆಕ್ಟರ್ ಬಿಟ್ಬಿಟ್ಟಿದ್ದಾರೆ ಕಾಣುತ್ತೆ ನಮ್ಗೆ. ಹಾಗಾಗಿ ನಾವು ಇಮೇಜ್ ಮಾಡ್ಕೊಳ್ಳೋದು ಏನೇನೋ ಮಾಡ್ತಿದಾರೆ ಅವರಲ್ಲಿ ಅಂತ ಅನ್ಕೋಬಹುದು ಅಂತ ಅವ್ರದ್ದು. ಸೊ ಒಟ್ಟಾರೆ ಮ್ಯೂಸಿಕ್, ಆಮೇಲೆ ಪ್ರೊಡ್ಯೂಸ್ ಅಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಬಿಗಿಡಿದು ಹೊರಟಿದ್ರಿ. ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗ ಅದು ಇಲ್ಯೂಷನ್ ಆಗೋದು ಬೇಡ. ಯಾಕೆಂದ್ರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ. ಯಾಕೆಂದ್ರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತದೆ ಇವತ್ತೆಲ್ಲರೂ ಕೂಡ. ನಾವೆಲ್ಲ ಸಿನಿಮಾ ರಂಗದವರು ಆ ಭ್ರಮೆ ಅನ್ನೋದು ಬೆಳ್ಳಿ ಪರದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟ್ ಅನ್ನು ನಾವು ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂತ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ, ನಿರ್ದೇಶಕರಾಗಿ ನಾವು ಇನ್ನೂ ಕೂಡ ಕಲಿತೀವಿ ಅನ್ನೋ ಮಾತುಗಳನ್ನು ಹೇಳಿ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ಮತ್ತೆ ಇನ್ನಿಬ್ರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ, ನಿರ್ದೇಶಕರು, ಸಂಗೀತ ನಿರ್ದೇಶಕರು ಮತ್ತೆ ಈ ಚಿತ್ರದ ಸಾರಥಿಯು ರಾಘವನ್ ಕಾರ್ತಿಕ್ ಅವರಿಗೆ ಶುಭವಾಗ್ಲಿ, ಆಲ್ ದಿ ಬೆಸ್ಟ್. ಮಾಧ್ಯಮದ ಎಲ್ಲ ಸಹೋದರಿಗೆ ನಾನು ನಮನಗಳನ್ನು ಹೇಳ್ತಾ, ಉಮೇಶ್ ಒಂದು ಪವರ್ಫುಲ್ ಕತೆ ಮಾಡ್ತೀನಿ, ಅದರಿಗೆ ರೊಮ್ಯಾನ್ಸ್ ಜಾಸ್ತಿ ಇರಬೇಕು ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು. ಬಹಳ ದಿವಸ ಆಗಿದೆ ರೊಮ್ಯಾನ್ಸ್ ಮಾಡ್ತೀನಿ. ಥ್ಯಾಂಕ್ ಯು. ಸದಾ ಸಿದ್ಧ, ರೊಮ್ಯಾನ್ಸಿಗೆ ಬದ್ಧ. ಥ್ಯಾಂಕ್ ಯು. ನಮಸ್ಕಾರ. ಬಹಳ ವರ್ಷಗಳ ನಂತರ ನಾನು ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಇದರಿಂದ ಚಿತ್ರಲಹರಿ, ಗಣಪತಿ ಬಪ್ಪ ಈಗ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾ ಇದೆ. ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡೈರೆಕ್ಟರ್ ಮತ್ತು ಇವರು. ಅದಾದ ನಂತರ ಈಗ ಚಮ್ಮಯ್ಯ ಸನ್ ಆಫ್ ರಾಮಾಚಾರಿ ಗುರುಗಳು ಮಾಡಿದ್ದೀನಿ. ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಗುರುಗಳು ಹೇಳಿದ್ದಾರೆ, ಒಂದು ಪ್ರಮುಖವಾದ ಪಾತ್ರ ಅಂತ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದರೆ, ರಾಘವನ್ ಸರ್ ನನಗೆ ಮೊದಲು ನಾನು ಇವರು ಆಡಿಷನ್ಗೆ ಅಂತ ಕರೆದಿದ್ರು. ಆಗ ಫೋಟೋಸ್ ಕಳಿಸಿದ್ದೆ. ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು. ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು, ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು. ಇದಕ್ಕೆ ತಕ್ಕನಂಗೆ ನನ್ನ ಹಾವಭಾವ ಇರಬೇಕು ಅಂತೇಳಿ ನನ್ನನ್ನು ಕರೆದ್ರು. ಸೊ ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಆಲ್ಮೋಸ್ಟ್ ಫಿಲ್ ಮಾಡಿದ್ದೀನಿ. ಅವರ ಎಲ್ಲ ಮ್ಯೂಸಿಕ್ ಇದಕ್ಕೇನೆ ಬರೀ ಮೈಮ್ ಅಷ್ಟೇನೆ, ಯಾವುದು ಡೈಲಾಗ್ ಇಲ್ಲ, ಏನೂ ಇಲ್ಲ. ಅವರೊಂದು ಕಳ್ಳ ಬರೋಂಥ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ, ಮತ್ತೊಂದೆಲ್ಲ ಒಂದು ಸ್ವಲ್ಪ ಹಾರ್ಶ್ ಆಗಿರೋ ಪ್ಲೇ ಮಾಡ್ತಾರೆ. ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ. ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾನು ಕಂಪ್ಲೀಟ್ಲಿ ಈಗ ಏನು ಒಲೆಗಿಲೆಲ್ಲ ಹಾಕೊಂಡಿದ್ದೆ. ಫಸ್ಟ್ ದಿನ ಶೂಟಿಂಗ್ ಹೋದಾಗೆಲ್ಲ ಬಿಚ್ಚಿಸ್ಬಿಟ್ರು. ಆಗತ್ತಾ ಇದೆಲ್ಲ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು. ನಾರ್ತ್ ಕರ್ನಾಟಕ ಕಚ್ಚೆ ಪಂಚೆ, ಮತ್ತೊಂದು ಬನ್ನಿನ ಥರ ಅಥವಾ ಒಂದು ಶರ್ಟು, ಆಮೇಲೆ ನಿನ್ನ ಕೈಯಲ್ಲಿತ್ತು ಏನೂ ಇರಬಾರ್ದು, ದಾರ ಗೀರ ಏನು ಇರಬಾರ್ದು ಅಂತೆಲ್ಲ ಹೇಳಿ, ಸರ್ ಏನಿದು ಆ್ಯಕ್ಚುಲಿ ಏನು ಮಾಡೋಕೆ ಹೊರಟಿದ್ದೀರ ಅಂತ ಕೇಳಿದಾಗ ಅವರು
ಈ ರೀತಿ ನೀವು ಒಂದು 9 ಜನ ಇರ್ತೀರಾ, 9 ಜನದಲ್ಲಿ ಈ 4 ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತ ಹೇಳಿ, ಅಂದ್ರೆ ಅದು ಕತೆ ಎಲ್ಲೂ ರಿವೀಲ್ ಮಾಡೋ ಹಾಗಿಲ್ಲ, ಅವ್ರು ಹೇಳಿದ್ದಾರೆ. ಇನ್ನೊಂದು 3 ತಿಂಗಳಾದ್ಮೇಲೆ ನಾನೇ ಹೇಳ್ತಿದ್ದೆ, ನೀವೇನು ಹೇಳ್ಬೇಡಿ ಅಂತ. ಹಾಗಾಗಿ ಸೊ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಾಮನೆ ಇದೆ, ಬಟ್ ಇಲ್ಲಿ ಏನು ತೋರಿಸಿಲ್ಲ, ಅವರು ತೋರ್ಸಕ್ಕೂ ಹೋಗಿಲ್ಲ. ಒಂದನ್ನು ಮಾತ್ರ ತುಂಬಾ ಸಿಂಬಲಿಕ್ ಆಗಿ ಇಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಶಿವ, ಮರಳಿ ಮತ್ತೆ ಬಂದನು ಅಂತೇಳಿ ತೋರಿಸಿದ್ದಾರೆ, ಮರಳಿ ವಾಪಸ್ ಬಂದ ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ಈ ಲೈನಲ್ಲೇ ಒಂದು ಆಟ ಇದೆ. ಆ ಆಟ ಡೈರೆಕ್ಟರ್ ಸರ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತಾರೆ. ಸೊ ಬಹಳ ನಾವು ಮಾಡಿದ್ದು ಒಂದು 2 ದಿನದ ಕೆಲಸ, 2 ದಿನ ವರ್ಕ್ ಮಾಡಿದೀವಿ ಈ ಸಿನಿಮಾಗೆ. ಒಂದು ಬ್ಯಾಕ್ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮಾಡಿರುವಂಥದ್ದು, ಮತ್ತೊಂದು ಲೈವ್ ಶೂಟಿಂಗು ಲೊಕೇಶನ್ ಮಾಡಿದ್ದು. ಚೆನ್ನಾಗಿ ಬಂದಿದೆ. ಹೋಪ್ಫುಲಿ ಇನ್ನು ನಿಮ್ಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಈಗ ಸದ್ಯಕ್ಕೆ ಇಷ್ಟೇ ವಿಚಾರ ಈ ಸಿನಿಮಾ ವಿಚಾರವಾಗಿ. ನನಗೆ ಜಾಸ್ತಿ ಮಾತಾಡಕ್ಕೆ ಬರೋದಿಲ್ಲ, ನಾನು ಆ್ಯಕ್ಟರ್. ಸೊ ಒಳ್ಳೆ ಪ್ಲಾಟ್ಫಾರ್ಮ್ ಹುಡುಕಾಟದಲ್ಲಿದ್ದೀನಿ. ಸೊ ಅಷ್ಟೇ, ಎಲ್ರಿಗೂ ಒಳ್ಳೇದಾಗಲಿ. ನನ್ನ ಹೆಸರು ಪುನೀತ್. ನಾನು ವರ್ಕ್ ಮಾಡ್ಕೊಳ್ತಾ ಹಾಗೆ ಈವ್ನಿಂಗ್ ಮತ್ತು ವೀಕೆಂಡ್ಸ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ವಾಸ್ಪ್ ಅನ್ನೋ ಒಂದು ಟೀಮಲ್ಲಿ ಒಂದು 10 ವರ್ಷದಿಂದ ನಾಟಕ ಮಾಡ್ತಾ ಇದ್ದೀನಿ. ಒಂದು 200ಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದೆ, 17 ನಾಟಕ ಮಾಡಿದ್ದೀನಿ. ಹಾಗೆ ಸಂಚಯ ಅನ್ನೋ ಟೀಮಲ್ಲಿ ರಂಗಸೌರಭ. ಸೊ ಈಗ ಆಲ್ಮೋಸ್ಟ್ ಟೀಮಲ್ಲಿ ನಾನು ನಾಟಕ ಮಾಡಿದ್ದೀನಿ. ಸೊ ಒಂದು 2-3 ಶಾರ್ಟ್ ಮೂವಿ ಮಾಡಿದ್ದೀನಿ, ರಿಲೀಸ್ ಆಗ್ತಿದೆ. ಆ್ಯಂಡ್ ಇವಾಗ ರಾಘವನ್ ಜೊತೆ ಕೈ ಜೋಡಿಸ್ತೀನಿ. ಪುನೀತ್ ಹೊಡಿದೀರಾ? ಇಲ್ಲ ಅಲ್ಲ, ನಮ್ಗೆ ಇನ್ನೂ ಸ್ವಲ್ಪ ಪಾತ್ರಕ್ಕೆ ಗುಂಡ್ಗುಂಡಾಗಿರ್ಬೇಕು. ಮಾಡೋಣ. ಸೊ ಇನ್ನೊಂದು ವಿಚಾರ ಏನಿದೆ, ಇದೆಲ್ಲ ಶಾರ್ಟ್ ಆಗಿರೋದು ಒಂದೇ ದಿವಸದಲ್ಲಿ. ಸೊ ಐ ವಾಂಟ್ ಟು ಥ್ಯಾಂಕ್ ಕ್ಯಾಮ್ರಾಮನ್ ಲೈಕ್ ಸಿನಿಮಾಟೋಗ್ರಫರ್ ಸುನೀತ್ ಹಲ್ಗೇರಿ ಅಂತ. ನಾವು ಲೈಕ್ ಬಿಕಾಸ್ ಇದೆಲ್ಲ ಒಂದ್ ದಿವಸ ಶೂಟ್ ಮಾಡಕ್ ಆಗಿದ್ದು, ಇಟ್ ವಾಸ್ ಲೈಕ್ ವೆಲ್ ಪ್ಲಾನ್ಡ್ ಆಗಿ. ಸೊ ಇನ್ ವಿ ಹ್ಯಾವ್ ಟು ಕಾಂಪನ್ಸೇಟ್ ವಿತ್ ಇನ್ ಲೈಕ್ ಬೇರೆ ಏನಾದ್ರು. ಸೊ ಅದರ್ ದ್ಯಾನ್ ದಟ್ ದ ಸಿಂಗರ್ ಪ್ರತಿಮಾ ಭಟ್ ಅಂತ ಹಾಡಿರುವಂಥದ್ದು, ಲೈಕ್ ಅಮೇಝಿಂಗ್ ಸಿಂಗರ್. ಇವಾಗ ಇನ್ನೊಂದ್ಸಲ ಹಾಡು ಕೇಳಿ. ಒಂದು ಆ ಥಿಕ್ನೆಸ್ ಇರ್ಬೋದು, ಲೈಕ್ ವಿ ಹ್ಯಾವ್ ಟ್ರೈಡ್ ಎ ಲಾಟ್ ಅಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮಾಡಿದ್ದೀವಿ. ಐ ಜಸ್ಟ್ ವಾಂಟ್ ಟು ಲಿಸನ್ ದಟ್ ಅಗೈನ್. ಆಮೇಲೆ ಸೊ ಬೇರೆ ಏನಾದ್ರು ಕ್ವಶನ್ಸ್ ಕೇಳಂಗಿದೆ? ಅದಕ್ಕೆ ಮುಂಚೆ ನಮ್ದು ಒಂದೇ ಒಂದು ಮಾತು, ನನಗೆ ಸಖತ್ ಖುಷಿ ಆಗ್ತದೆ ಉಮೇಶ್ ಸರ್ ಜೊತೆ ಕುತ್ಕೊಂಡಿರೋದಿಲ್ಲಿ. ಆ್ಯಂಡ್ ನಾನು ಅವ್ರನ್ನ ಡೈರೆಕ್ಟಾಗಿ ನೋಡಿರಲಿಲ್ಲ ಯಾವತ್ತು. ಸೊ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅವ್ರ ಮಾತು ಅಷ್ಟೇ ಸರ್, ನಂಗೆ ನಿಜವಾಗ್ಲೂ ತುಂಬ ಇಷ್ಟ ಆಯ್ತು ನೀವು ಮಾತಾಡಿದ್ದಿಲ್ಲ. ಟೈಟಲ್ ಇಟ್ಟಿದ್ದೀವಿ. ಸೊ ಆಸ್ ಐ ಟೋಲ್ಡ್ ಯು, ಲೈಕ್ ಇಲ್ಯೂಷನ್ ಅನ್ನೋದು ಇಟ್ಸ್ ನಾಟ್ ಸೇಮ್ ಟು ಎವ್ರಿಬಡಿ. ಬೇರೆಯವ್ರಿಗೆ ಓಕೆ ಎಲ್ಲ ಕಡೆನೂ ಕನ್ನಡದಲ್ಲಿ ರಿಲೀಸ್ ಮಾಡ್ತೀರಾ? ಹೌದು. ತುಂಬಾ ಜನಕ್ಕೆ ಗೊತ್ತಾಗೋದಿಲ್ಲ ಟೈಟ್ಲು. ಓಕೆ. ಸೊ ನಾನು ಅದ್ರ ಬಗ್ಗೆ ವರ್ಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ, ಬಟ್ ಮೋಸ್ಟ್ ಪ್ರಾಬಬ್ಲಿ ಇದೇ ಟೈಟಲ್ ಇರುತ್ತೆ. ಸೊ ಇದನ್ನ ನಾವು ಈಗ ಫಸ್ಟ್ ಆಫ್ ಆಲ್ ಕಾಣದಂತೆ ಮಾಯವಾದನು ಅನ್ನೋ ಒಂದು ವರ್ಡ್ ಬಂದ ತಕ್ಷಣ ದ ಫಸ್ಟ್ ರೆಫರೆನ್ಸ್ ಎಲ್ಲಿಗೆ ಹೋಗುತ್ತೆ ಅಂತ ಎಲ್ಲರೂ ಗೊತ್ತು. ಇಟ್ ಗೋಸ್ ಟು ಪುನೀತ್ ರಾಜ್ಕುಮಾರ್. ಸೊ ಐ ಹ್ಯಾವ್ ದ ಹೈಯೆಸ್ಟ್, ಬಿಕಾಸ್ ಅವರು ಬಂದು ಸ್ಟ್ಯಾಂಡರ್ಡ್, ರಾಜ್ಕುಮಾರ್ ಅವ್ರು ಇರ್ಬೋದು, ಪುನೀತ್ ಎಲ್ಲ. ಸೊ ಅವರು ಸ್ಟ್ಯಾಂಡರ್ಡ್, ಬಿಕಾಸ್ ನಾವು ಈ ಥರ ಒಂದು ಹೆಸರು ಕೂಡ ನಾವು ಇಲ್ಲಿ ಯೂಸ್ ಮಾಡಿದ್ಮೇಲೆ ನಾವೊಂದು ಆ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ವಿಲ್ ಡೆಫಿನೆಟ್ಲಿ ಮೇಂಟೈನ್. ಅಂಡ್ ಐ ಆಲ್ಸೋ ವಾಂಟ್ ಟು ರೆಸ್ಪೆಕ್ಟ್ ಫ್ಯೂ ಮೋರ್ ಆಕ್ಟರ್ಸ್. ಯಾರಂದ್ರೆ ವಿಷ್ಣುವರ್ಧನ್, ಇನ್ಯಾರ್ಯಾರಿದ್ದಾರೆ. ಸೊ ಒಂದು ರೆಫರೆನ್ಸ್ ಕೊಡಬೇಕು ಅನ್ನೋದು ನನ್ನ ಮೈಂಡಲ್ಲಿ ಇದೆ, ಬಿಕಾಸ್ ಜಸ್ಟ್ ಟು ಶೋ ದಟ್ ಅವರ್ ರೆಸ್ಪೆಕ್ಟ್ ಟು ದ ಗ್ರೇಟೆಸ್ಟ್ ಪೀಪಲ್ ಆಫ್ ದಿಸ್ ಲ್ಯಾಂಡ್. ಸೊ ನನ್ನ ಕನ್ನಡ ವಿಚಾರಕ್ಕೆ ಬಂದರೆ, ಲೈಕ್ ನಾನು ಕನ್ನಡ ಅಭಿಮಾನಿನೇ, ಬೇಸಿಕಲಿ ಫ್ರಮ್ ಮೈಸೂರು. ಐ ಆಮ್ ಆಲ್ಸೋ ಒನ್ ಲ್ಯಾಂಗ್ವೇಜ್ ಪರ್ಸನ್. ನನಗೆ 10 ಭಾಷೆಗಳು ಬರೋದಿಲ್ಲ. ಇದರಲ್ಲಿ ನನಗೆ ಗೊತ್ತಿರೋ ಒಂದೇ ಭಾಷೆ ಕನ್ನಡ. ಇಂಗ್ಲೀಷ್ ಬಿಡಿ, ಚೆನ್ನಾಗೇ ಬರುತ್ತೆ ಸರ್. ಇನ್ ಲಿರಿಕ್ಸ್ ಬರ್ತಿರೋದು ನಾನೇ. ಇಲ್ಲ 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 ಹಾಗಲ್ಲ, ಸಣ್ಣ ಪುಟ್ಟ ಅಭ್ಯಾಸಗಳು. ಬಟ್ ಮೋಸ್ಟ್ ಆಫ್ ದ ಇದಕ್ಕೆ ಲಿರಿಕ್ಸ್ ಬರ್ದಿರೋದು ನಾನೇ, ಇನ್ನು ಮುಂಚಿನ ಸಾಂಗ್ ಲಿರಿಕ್ಸ್ ಬರ್ದಿರೋದು ನಾನೇ. ಸೊ ನಾನು ಲಿರಿಕ್ಸಿಸ್ಟ್ ಅಲ್ಲ, ಬಟ್ ಭಾಷೆನಲ್ಲಿ ಲೈಕ್ ಐ ಕ್ಯಾನ್ ಸೇ 100% ಕನ್ನಡ. ಓಕೆ.
ನಾನು ಕಮಲಾಸನ್ ಸರ್ ಸ್ಟೇಟ್ಮೆಂಟ್ ನೋಡಿಲ್ಲ ಸರ್. ತಮಿಳಿನಿಂದ ಕನ್ನಡ ಹುಟ್ಟಿರೋದು ಅಂತ. ಇಲ್ಲ ಸುಳ್ಳದು. ಅದು ಎಂಥವರೇ ಆದ್ರೂ ಬೇಕು, ನಾನು ನೇರವಾಗಿ ಹೇಳಬಲ್ಲೆ. ಕನ್ನಡ ಮೊದಲು ಹುಟ್ಟಿದ್ದು, ತಮಿಳು ಆಮೇಲೆ ಹುಟ್ಟಿದ್ದು. ಕನ್ನಡಕ್ಕೆ ಅದರದಾದ ಬಹಳಷ್ಟು ದೂರದ ಆಯುಷ್ಯಗಳಿದೆ ಅದಕ್ಕೆ. ಅದಾದ ನಂತರ ದ್ರಾವಿಡ ಭಾಷೆಯಲ್ಲಿ ತಮಿಳು ಬಂದದ್ದು, ಅದು ಒಪ್ಕೋತೀವಿ ನಾವು ಬೇಕಿದ್ರೆ. ಅದು ಸಕಲ ಕಲಾವಲ್ಲಭ ಕಮಲಾಸನ್ ಅವರು ಮಾತಾಡಿದ್ದಾರೆ. ಮಾತಾಡುವಾಗ ಅದು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತಾಡಿಲ್ಲ. ಕನ್ನಡವೇ ಮೊದಲು, ಕನ್ನಡ ಪ್ರಧಾನ, ಆಮೇಲೆ ನಿಧಾನ, ಅಷ್ಟಂತೂ ಸತ್ಯ. ಸೌತ್ ಇಂಡಿಯಾ ದಕ್ಷಿಣ ಭಾಷೆಗಳಲ್ಲಿ ಕನ್ನಡ ಮೊದಲು, ಅದು ಒಪ್ಕೋತೀವಿ ನಾವು. ಆದರೆ ಅಥೆಂಟಿಕ್ ಆಗಿ ನಾವೆಲ್ಲೂ ಕೂಡ ಅದನ್ನ ರಿಜಿಸ್ಟರ್ ಮಾಡೋಕ್ಕಾಗಿಲ್ಲ. ಯಾಕೆಂದ್ರೆ ನಾವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ತದನಂತರ ಬಂದದ್ದು, ಹಂಗಾಗಿ ಅದೇ ಮೊದಲು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಮಗೆ ನಿಧಾನಕ್ಕೆ ಬಂತು, ಹಾಗಾಗಿ ಅದು ಕನ್ನಡ ಇಲ್ಲ ತಮಿಳು ಬಂದ ಮೇಲೆ ಬಂತು ಅಂತಿಲ್ಲ. ಕನ್ನಡ ಬಂತು, ಆನಂತರ ಇನ್ನುಳಿದ ಭಾಷೆಗಳು, ದಕ್ಷಿಣ ಭಾರತೀಯ ಭಾಷೆಗಳು, ಮತ್ತೆ ಇನ್ನು ಕರ್ನಾಟಕದ ಎಡ್ಜಸ್ ಅಲ್ಲಿ ಇರ್ತಕ್ಕಂಥ ಕೊಂಕಣಿ, ತುಳು, ಲಮಾಣಿ ಇವೆಲ್ಲ ಭಾಷೆಗಳು ಅವು ಇದ್ರೂ ಕೂಡ ಐಡೆಂಟಿಫೈ ಆಗಿರ್ಲಿಲ್ಲ, ಅವೆಲ್ಲ ಗುರ್ತಾಗಿರ್ಲಿಲ್ಲ. ಬಟ್ ಕನ್ನಡ ಮೊದಲು, ತದನಂತರ ದ್ರಾವಿಡ ಭಾಷೆ ತಮಿಳು ಮುಂದಕ್ಕೆ ಹೋಯ್ತು. ಆಮೇಲೆ ನಾವು ಹೇಳ್ಬೇಕು. ಸೊ ಏನಂತ ಹೇಳಿದ್ರೆ, ಸೊ ಕನ್ನಡ ನಿನ್ನೆ ಹುಟ್ಟಿತು ಅಥವಾ 22,000 ವರ್ಷದಿಂದ ಹುಟ್ಟಿತು ಅಂತ ಹೇಳಿ, ಕನ್ನಡ ಫಸ್ಟ್ ತಮಿಳ್ ಫಸ್ಟ್, ಅದು ಕೂಡ ಬೇರೆ. ಬಟ್ ಸೇಯಿಂಗ್ ದಿಸ್ ಇನ್ ಎ ಪ್ರೆಸ್ ಕಾನ್ಫರೆನ್ಸ್, ಇಟ್ಸ್ ನಾಟ್ ದ ರೈಟ್ ಥಿಂಗ್ ಟು ಡೂ ಅಂತ ನನಗೆ. ಅಲ್ಲ, ಇದನ್ನಲ್ಲ, ನಿಮ್ಮನ್ನಲ್ಲ ನಾನು ಹೇಳಿದ್ದು, ಕಮಲಾಸನ್ ಅವ್ರು ಹೇಳಿದ ಬಗ್ಗೆ ನಾನು ಹೇಳಿದ್ದು. ಸೊ ಅವರು ಅದನ್ನ ಹೇಳಿದ್ದು, ಕನ್ನಡ ಯಾವತ್ತು ಹುಟ್ಟಿತು, ತಮಿಳು ಯಾವತ್ತು ಹುಟ್ಟಿತು, ಅದೆಲ್ಲ ಇಟ್ಸ್ ಇರ್ರಿಲವೆಂಟ್. ಬಿಕಾಸ್ ಯಾಕಂದ್ರೆ ನನಗೆ ನನ್ನ ಕನ್ನಡ ಫಸ್ಟ್. ಸೊ ಅದನ್ನ ನಮ್ಮ ಒಬ್ರು ದೊಡ್ಡ ಸೀನಿಯರ್ ಆಕ್ಟರ್ ಮುಂದೆ ಅದನ್ನ ಅವ್ರು ಹೇಳೋದು, ಇಟ್ಸ್ ನಾಟ್ ದ ರೈಟ್ ಥಿಂಗ್ ಟು ಡೂ. ಸೋನು ನಿಗಮ್ ಅವ್ರ ವಿಚಾರ ಬರೋದಾದ್ರೆ, ಐ ಥಿಂಕ್ ಇಟ್ಸ್ ಜಸ್ಟ್ ಎ ಫ್ಲೋ ಅವ್ರು ಹೇಳಿದ್ದು. ಸೊ ಸೋನು ನಿಗಮ್ ಅವರು 100% ಸೋನು ನಿಗಮ್ ಅವರು 99 times ಸೆಡ್ ಗುಡ್ ಥಿಂಗ್ಸ್ ಅಬೌಟ್ ಕನ್ನಡ ಬಗ್ಗೆ. ಬಹಳಷ್ಟು ಕಡೆ ಕನ್ನಡ ಸಾಂಗ್ಸ್ ಹಾಡಿದ್ದಾರೆ, ಮತ್ತೆ ಕನ್ನಡ ಒಂದು ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಸೊ ಅಲಾಂಗ್ ವಿತ್ ದಟ್ ಏನ್ ಹೇಳೋದಾದ್ರೆ, ನಮ್ಮ ಕನ್ನಡ ಸಂಘಟನೆಗಳನ್ನ ಬಿಟ್ಕೊಡೋ ಪ್ರಶ್ನೆನೇ ಇಲ್ಲ. ಸೊ ಇದೆಲ್ಲ ಒಂದು ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ದಟ್ ಆಗಿರೋದು. ಒಂದವರು ಏನೋ ಒಂದು ಹೇಳಿದ್ರು, ನಂತರ ಅವ್ರು ಏನು ಕೆಟ್ಟ ಹೇಳಿದ್ದಾರೆ ಹೇಳಿಲ್ಲ ವಾದ ಬೇಡ. ನಾನ್ ಹೇಳ್ತಾ ಇದ್ದೀನಿ, ಒಂದ್ ನಿಮಿಷ ನಾನು ಹೇಳೋದನ್ನ ಹಾಗೆ ನೋಟ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದನ್ನ ನೋಟ್ ಮಾಡ್ಕೊಳ್ಳಿ, ವಾದ ಮಾಡ್ತಾ ಇಲ್ಲ, ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ನಾನೇನ್ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ಸೋನು ನಿಗಮ್ ಅವ್ರು ಹೇಳಿದ ತಪ್ಪು, ನಮ್ಮವ್ರು ಮಾಡಿದ ಸರಿ, ಈ ವಿಚಾರಗಳನ್ನ ಹೇಳ್ತಾ ಇಲ್ಲ. ಸೋನು ನಿಗಮ್ ಅವರು SP ಬಾಲಸುಬ್ರಹ್ಮಣ್ಯಂ ಅವ್ರ ನಂತರ ಕನ್ನಡಕ್ಕೆ ಸೆಟ್ ಆಗಿರುವಂತಹ ಹೊರಗಿನಿಂದ ಬಂದವರು ವಾಯ್ಸ್ ಅಂದ್ರೆ ದಟ್ ಇಸ್ ಸೋನು ನಿಗಮ್. ಎಲ್ಲಾ ಕಡೆ ಅವರು ಕನ್ನಡ ಬಗ್ಗೆ ಒಳ್ಳೆ ಮಾತುಗಳನ್ನ ಆಡಿದ್ದಾರೆ. ಇಟ್ಸ್ ಓಕೆ. ಸೊ ಓಕೆ, ಲೆಟ್ ಅಸ್ ಕಮ್ ಬ್ಯಾಕ್ ಟು ದಿಸ್ ಪ್ರೆಸ್ ಕಾನ್ಫರೆನ್ಸ್. ಈ ವಿಚಾರಕ್ಕೆ ಬರೋದಾದ್ರೆ, ಪ್ಲೀಸ್ ವಾಚ್ ದ ಸಾಂಗ್ ಅನುರಾಗದಿ ಅಂಡ್ ದಿಸ್ ನಮ್ಮ ಮೂವಿ ಟೀಸರ್ಸ್ ಏನಿದೆ, ಪ್ಲೀಸ್ ವಾಚ್ ದಟ್. ಲೆಟ್ ಅಸ್ ಸಿ. ಓಕೆ okay sir, next time we'll consider definitely. So thank you sir. Palaki sir illodi sir Surya sir